ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಫೈರ್ ಚಾನಲ್. ನಾನು ನಿಮ್ಗೆ ಇವತ್ತು ಆಂಜನಪುರ 10th ಬ್ಲಾಕು ದಯಾನಂದ ಸಾಗರ ಅಥವಾ 80 ಫೀಟ್ ರೋಡ್ ಲ್ಯಾಂಡ್ ಮಾರ್ಕಲ್ಲಿ ಇರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು, 20/30 BDA ಡ್ಯೂಪ್ಲೆಕ್ಸ್ ಮನೆ. ಫ್ರಂಟ್ ಎಲಿವೇಷನ್ ಲೈಕ್ ನೋಡ್ತಾ ಇದ್ದೀರಾ. CNC ಕಟ್ಟಿಂಗಲ್ಲಿ ಮಾಡಿರುವಂತಹ MS ಗೇಟ್ ಕೊಟ್ಟಿದ್ದಾರೆ. 4 ಫೋಲ್ಡಬಲ್ ಇದೆ. ಹಾಗೆ ಗ್ರಾನೈಟಲ್ಲಿ ಮಾಡಿರುವಂತಹ ವಾಲ್ ಕ್ಲೈಂಡಿಂಗ್ ಸಿಗುತ್ತೆ. ಮೇಲ್ಗಡೆ ಸ್ಟ್ರೆಚರ್ ಪೇಂಟಿಂಗು, ಪರ್ಗೋಲೆ ಎಲ್ಲ ಬರುತ್ತೆ. ಮನೆ ಅಪೋಸಿಟೇ ಟಾರ್ ರೋಡು, 25 ಅಡಿ ವೈಡಾಗಿ ಬರುತ್ತೆ. 25ರಿಂದ 30 ಅಡಿ ಇದೆ. ನೋಡಿ, ಕಾರ್ ನಿಂತ್ಕೊಂಡು ಮತ್ತೆ ಕಾರ್ ಪಾರ್ಕ್ಸ್ ಆಗೋ ಥರ ಜಾಗ ಸಿಗುತ್ತೆ. ಈ ಮನೆಯ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. ಗೇಟ್ ತುಂಬ ಇಷ್ಟ ಆಯಿತು. ಸರ್ಕಲ್ ರೌಂಡಲ್ಲಿ ಕೊಟ್ಟಿದ್ದಾರೆ. 4 ಫೋಲ್ಡಬಲ್ಲು MS ಗೇಟು. ಪಾರ್ಕಿಂಗ್ ಲೇಔಟು ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು ಪಾರ್ಕ್ ಬಿಟ್ಟಿದ್ದಾರೆ. ಅಂದರೆ 2 ಕಾರ್ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ಸಂಪಿದೆ, 10,500 ಲೀಟರು. ಹಾಗೆ ಅಲ್ಲಿ ಮೂಲೆಯಲ್ಲಿ ದೇವ್ರ ಮೂಲೆ ಅಲ್ವಾ, ಹಾಗಾಗಿ ಅಲ್ಲಿ ಬೋರ್ವೆಲ್ ಇದೆ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೆಟ್ ಬ್ಯಾಕಿಗೋಸ್ಕರ ಸೇಫ್ಟಿಗೆ MS ಡೋರ್ನ ಕೊಟ್ಟಿದ್ದೀವಿ. ಒಂದು ವಿಂಡೋ ಪ್ರಾವಿಷನ್ನ ಮಾಡಿರೋದು. ಫ್ಯೂಚರಲ್ಲಿ ಒಂದು ರೂಮ್ ಮಾಡ್ಕೊತೀನಿ ಅಂದರೆ ಬೀಮ್ ಬಿಟ್ಟಿದ್ದೀವಿ. ಗೋಡೆನ ಕಟ್ಕೊಂಡ್ರೆ ಒಂದು ರೂಮ್ ಆಗುತ್ತೆ. ಹಾಗೆ ನಮಗೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಲೇಔಟು. 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ಡು. ಈ ಕಡೆ ಕಾವೇರಿ ಪಾಯಿಂಟ್ ಕೊಟ್ಟಿದ್ದೀವಿ ಕೆಳಗಡೆ, ಮತ್ತು ಎಲೆಕ್ಟ್ರಿಕ್ ಪಾಯಿಂಟ್ನ ಈ ಸ್ಟೇರ್ಕೇಸ್ ಕೆಳಗಡೆ ಕೊಟ್ಟಿರುವಂಥದ್ದು. ಎಲ್ಲ ಹಿಡನು, ನಿಮಗೆ ಯಾವುದು ಎದುರುಗಡೆ ಕಾಣಿಸೋದಿಲ್ಲ. ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳು ಕೊಟ್ಟಿದ್ದೀವಿ. ತುಂಬ ಕಡೆ ಇದ್ದಾವೆ. ನಿಮ್ಮ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ಗಳಿದ್ದರೆ ಈಸಿಯಾಗಿ ಚಾರ್ಜಿಂಗ್ ಮಾಡ್ಬೋದು. ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. MS ಗೇಟ್ ನೋಡ್ತಾ ಇದ್ದೀರಾ, ಫುಲ್ ಫಿನ್ಸಿಂಗ್ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸಿಗೆ 3 ಅಡಿ ವೈಡ್ ಆಗಿದೆ. MS ರೈಲಿಂಗ್ಸ್ನ ಕೊಟ್ಟಿರುವಂಥದ್ದು. ಅಕ್ಕಪಕ್ಕ ತುಂಬ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಶಬ್ದ ಬರ್ತಾ ಇರ್ಬೋದು. ನಿಮಗೆ ಇರಿಟೇಟ್ ಏನಾರಾದರೆ ದಯವಿಟ್ಟು ಕ್ಷಮೆ ಇರಲಿ. ಇದು 4 ಅಡಿ ವೈಡ್ ಆಗಿದೆ. MS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟು. ಇದು ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರ್ ಇರುತ್ತೆ. ನನಗೆ ಆ್ಯಕ್ಚುಲಿ ವಾಲ್ ಕ್ಲೈಂಡಿಂಗ್ ಇದು ಗ್ರಾನೈಟಲ್ಲಿ ಮಾಡಿರುವಂಥದ್ದು ತುಂಬ ಇಷ್ಟ ಆಯಿತು. ಗ್ರೂವ್ ವರ್ಕ್ ಮಾಡಿದ್ದಾರೆ. ಜಸ್ಟ್ ಒಂದೇ ಗ್ರಾನೈಟ್ನ ಇನ್ಸ್ಟಾಲ್ ಮಾಡಿದರೆ ಕೆಲಸನೇ ಇರೋದಿಲ್ಲ. ಈ ಥರ ಕಟ್ ಆ್ಯಂಡ್ ಫಿಟ್ ಮಾಡ್ತಾರಲ್ವ, ಲುಕ್ ಬೇರೆ ಥರ ಬರುತ್ತೆ ಇದು. ಓಕೆ, ಒಳಗಡೆ ಹೋಗ್ಬಿಡ್ತೀನಿ ಬೇಗ, ಶಬ್ದ ನಿಮಗೆ ಅವಾಗ ಕೇಳಿಸೋದಿಲ್ಲ. ಇದು ನಾರ್ತ್ ಮೇನ್ ಡೋರು, ಟೀ ಕುಡಲ್ಲಿ ಮಾಡಿರುವಂಥದ್ದು. ಫಿನಿಶಿಂಗ್ ನೋಡಿ ಹೇಗೆ ಬಂದಿದೆ, ಫುಲ್ ಸೈನ್ ಹೊಡಿತಾ ಇದೆ. ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಹಾಲು ಇರಿ, ಫಸ್ಟು ಡೋರ್ ಹಾಕೊಂಡ್ಬಿಡ್ತೀನಿ, ತುಂಬ ಶಬ್ದ ಬರ್ತಾಯಿದೆ. ಓಕೆ ಗೆಳೆಯರೆ, ಈಗ ಒಳಗಡೆ ಬಂದಿದ್ದೀನಿ. ಒಳಗಡೆ ಎಂಟ್ರಿ ಆಗ್ತಾಯಿದ್ದಂಗೆ ನನಗೆ ಈ ಪಾರ್ಟೇಷನ್ ಕಾಣಿಸುತ್ತೆ. ಇದು 3D ಇಂಟೀರಿಯರ್ ವರ್ಕ್ ಮಾಡಿರೋದು. ಈ ಥರ ಬರುತ್ತೆ ಸ್ಟ್ರಕ್ಚರ್ ಅದು. ಹಾಗೆ 2 ಪಾರ್ಟೇಷನ್ ಮಾಡಿದ್ದಾರೆ, ಒಂದು ರೈಟ್ ಸೈಡಿಗೆ, ಒಂದು ಲೆಫ್ಟ್ ಸೈಡಿಗೆ. ಬಲಭಾಗದಲ್ಲಿ ಏನಿದೆಯಲ್ಲ ಫುಲ್ ನಿಮಗೆ ಹಾಲ್ ಪೊಸಿಷನ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದು ಗ್ರಾನೈಟು. ಒಂದು ಸಲ ಹಾಲ್ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಈಗ TV ಕ್ಯಾಬಿನೆಟ್ ನೋಡ್ತಾ ಇದ್ದೀರಾ. ಅಲ್ಲಿ ಸೋಫಾ ಅಲೈನ್ಮೆಂಟ್ ಮಾಡ್ಕೊತೀರಾ ಅನ್ನೋ ಹಾಗಿದ್ರೆ L ಶೇಪಲ್ಲಿ ಇಟ್ಕೋಬೋದು. ಬಿಗ್ ಸೋಫಾ ಬರುತ್ತೆ. ಆಮೇಲೆ ಇದು ಹೀಗೆ 6 ಇದೆ, ಮೇಲ್ಗಡೆ 8 ಇದೆ. ಬಿಗ್ ವಿಂಡೋ ಕಾರ್ನರ್ ಅಲೈನ್ಮೆಂಟಲ್ಲಿ ಮಾಡಿರುವಂಥದ್ದು. TV ಕ್ಯಾಬಿನೆಟ್ ನೋಡಿ, ದೊಡ್ಡ TV ಇದ್ರೂ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು. ನಾನು ನಿಮಗೆ ಆ TV ಕ್ಯಾಬಿನೆಟ್ನಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ, ಒಂದು ಐಡಿಯಾ ಬರುತ್ತೆ ನೋಡಿ. ಇದು ಸೋಫಾ ಅಲೈನ್ಮೆಂಟು ಈ ಥರ L ಶೇಪಲ್ಲಿ ಇಡ್ಬೋದು. ವಿಂಡೋ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. ಕಾರ್ನರಲ್ಲಿ ಕೊಟ್ಟಿರುವಂಥದ್ದು. ಈ ವಾಲ್ಗೂ ಅಟ್ಯಾಚ್ ಆಗಿದೆ, ಈ ವಾಲ್ಗೂ ಅಟ್ಯಾಚ್ ಆಗಿದೆ. ಬೆಳಕು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಫಾಲ್ ಸೀಲಿಂಗ್ ಬಗ್ಗೆ ಹೇಳೋಕ್ಕಂದರೆ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹದ್ದು. ನಿಮಗೆ ಗ್ಲಾಸಿ ಆ್ಯಂಡ್ ಮ್ಯಾಟ್ ಫಿನಿಶಿಂಗ್ ಸಿಗ್ತಾ ಇದೆ. ಲುಕ್ಕೇ ಬೇರೆದಿದೆ ಅದು. ಈಗ ಈ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಇದು TV ಕ್ಯಾಬಿನೆಟು. ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು. ಆ ಸ್ಟೇರ್ ಕೇಸ್ ಕೆಳಗಡೆ UPS ಪಾಯಿಂಟು. ಇದೊಂದು ಹಾಲು ಸಕ್ಕತ್ತಾಗಿದೆ. ಬೆಳಕು ನ್ಯಾಚುರಲ್ ಲೈಟಿಂಗ್ಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಒಳಗಡೆ. ಇದು ಅಷ್ಟೇ, ಡೋರ್ ಮಾತ್ರ
ಈ ಕಡೆ ಅಲ್ಲಿ ಕ್ಲೋಸ್ ಮಾಡ್ಕೊಂಡ್ರೂ ಇಲ್ಲಿಂದನೂ ಬೆಳಕು ಬರುತ್ತೆ. ಗೆಳೆಯರು, ಈಗ ನಾನು ನಿಮಗೆ ಅಡುಗೆ ಮನೆಯನ್ನು ತೋರಿಸ್ತಾ ಇದ್ದೀನಿ. ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸ್ ಸ್ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಗಳು ಅಷ್ಟೇ. ತುಂಬ ಮೆಟೀರಿಯಲ್ಗಳಿದ್ದರೆ ಮೇಲ್ಗಡೆ ಶಿಫ್ಟ್ ಮಾಡಬಹುದು. ನಿಮಗೆ ಆ ಮೂಲೆಯಲ್ಲಿ ಗ್ಯಾಸ್ ಬರುತ್ತೆ. ಇಲ್ಲಿ ಚಿಮ್ನಿ ಪಾಯಿಂಟ್ ಇದೆ. ಅಕ್ವಾಗಾರ್ಡ್ ಪಾಯಿಂಟು ಇಲ್ಲಿ ಮಾಡಿದ್ದಾರೆ. ಸ್ಟ್ರಿಪ್ ಲೈಟ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಪ್ರೊಫೈಲ್ ಲೈಟು ಕಾಣಿಸ್ತಾನೆ ಇಲ್ಲ, ನ್ಯಾಚುರಲ್ ಲೈಟ್ ಎಲ್ಲದು ಅಷ್ಟು ಚೆನ್ನಾಗಿದೆ. ತುಂಬ ದೊಡ್ಡದಾದ ಅಡುಗೆ ಮನೆ ಇದ್ದಾಗಿರುತ್ತೆ. ಇಲ್ಲಿ ಪ್ರೊಫೈಲರ್ ಬರಬಹುದು ನನ್ನ ಪ್ರಕಾರ. ನೋಡೋಣ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಹಾಗೆ ನೀವು ಡೈನಿಂಗ್ ಟೇಬಲ್ ಇಟ್ಕೊತೀರ ಅನ್ನೋ ಹೋಗಿದರೆ ಅದಕ್ಕೂ ಕೂಡ ಸ್ಪೇಷಿಯಸ್ ಜಾಗನ ಮಾಡಿಕೊಟ್ಟಿದ್ದಾರೆ. 4ರಿಂದ 6 ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಹೊರಗಡೆಯಿಂದ ಇಂಟೀರಿಯರ್ ಬರ್ತಾ ಇದ್ದಂಗೆ ಈ ಬಿಗ್ ವಿಂಡೋ ಕಾಣಿಸುತ್ತೆ. ಇಲ್ಲೂ ಕೂಡ ಎಷ್ಟು ಬೆಳಕಾಗುತ್ತೋ ಅಷ್ಟು ತಗೊಳ್ಳೋದಕ್ಕೋಸ್ಕರ ಬಿಗ್ ವಿಂಡೋಗಳನ್ನೇ ಕೊಟ್ಟಿದ್ದಾರೆ. ಇಲ್ಲಿ ಮತ್ತೆ ಪೂಜಾ ರೂಮ್ ಎಲ್ಲ ನಿಮಗೆ ಟೀ ಕುಡ್, ವಾಸ್ಕಲು ಮತ್ತು ಶಟರು ಮತ್ತು ಹಿಚಿಂಗ್ ಗ್ಲಾಸ್ ಕೊಟ್ಟಿರುವಂಥದ್ದು. ಒಬ್ಬರು ಕೂತ್ಕೋಬೋದು. ಫೋಟೋ ಫ್ರೇಮ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬ್ನ ಹಾಕಿಕೊಟ್ಟಿರುವಂಥದ್ದು. 2x4 ವೆಟ್ರಿಫೈಡ್ ಟೈಲ್ಸು ಕೊಟ್ಟು ಮತ್ತು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಡೈನಿಂಗ್ ಹಾಲ್ ಏರಿಯಾದಿಂದ ನಿಂತ್ಕೊಂಡು ನೀವು ಅಡುಗೆ ಮನೆಯ ವೀಕ್ಷಣೆ ಮಾಡ್ಬೋದು. ಸಿಂಪಲಾಗಿ ಚೆನ್ನಾಗಿದೆ, ನಿಜ ಹೇಳ್ತೀನಿ. ಜಾತ್ರೆ ಎಲ್ಲೂ ಇಲ್ಲ. ನಿಮಗೆ ಈ ಪಾರ್ಟೇಷನ್ ಮಾಡಿದ್ವಲ್ಲ, ಏನು ಕಾಣಿಸ್ಬಾರ್ದು ಹಿಂದ್ಗಡೆ ಅನ್ನೋ ಕಾರಣಕ್ಕೆ ಮಾಡಿರುವಂಥದ್ದು. ಬಿಕಾಸ್ ನೀವು ಇಲ್ಲಿ ಒಂದು ಫ್ರಿಡ್ಜ್ ಇಟ್ಕೋಬೋದು. ಫ್ರಿಡ್ಜ್ ಪಾಯಿಂಟ್ ಎಲ್ಲ ಮಾಡಿದ್ದೀವಿ. ಮಿನಿಮಮ್ ಅಂದರೂ ಇಲ್ಲಿ ನಮಗೆ ಒಂದು 5 ಅಡಿ ಬರುತ್ತೆ. ಈ ಕಡೆ ಇಟ್ಕೊತೀರ ಅಂತಂದರೆ 8 ಅಡಿವರೆಗೂ ಸಿಗುತ್ತೆ. ಅಷ್ಟು ದೊಡ್ಡ ಫ್ರಿಡ್ಜ್ಗಳು ಇರೋದಕ್ಕೆ ಚಾನ್ಸ್ ಇಲ್ಲ. ಇರುತ್ತೆ, ಬಟ್ ಮನೆಗಳಿಗೆ ಅಷ್ಟು ಯೂಸ್ ಮಾಡಲ್ಲ ದೊಡ್ಡದು. ಆಮೇಲೆ ಇಲ್ಲಿ ಯುಟಿಲಿಟಿ ಕೂಡ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಒಂದು ಹ್ಯಾಂಡ್ ಬೇಸನ್ ಬರುತ್ತೆ. ಸ್ಲ್ಯಾಬ್ಗಳು ಹಾಕಿಕೊಟ್ಟಿದ್ದಾರೆ ಏನಾದರೂ ವಸ್ತುಗಳು ಇಟ್ಕೊಳ್ಳೋದಕ್ಕೆ. ಮೇಲ್ಗಡೆ ಸ್ಟೋರೇಜ್ ಸ್ವಲ್ಪ ಬಿಟ್ಟಿದ್ದಾರೆ. ವೆಂಟಿಲೇಷನ್ ವಿತ್ತು. ಇದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ. ವಾಲ್ ಮೌಂಟ್ ಕಮೋಡ್ ಇದೆ. ವೆಂಟಿಲೇಷನ್ಗೆ ಇಲ್ಲೂ ವಿಂಡೋ ಇದೆ. ನೈಸ್ ವರ್ಕ್. WPVC ಡೋರು ಸರಿನಾ? ಇದು ಒಂದು ಫಸ್ಟ್ ಫ್ಲೋರಲ್ಲಿರುವಂತಹ ಈ ಮನೆಯ ಲಕ್ಷಣಗಳು. ಸಿಂಪಲಾಗಿ ವಿತ್ ಪ್ಲ್ಯಾನಿಂಗಲ್ಲಿ ಮಾಡಿರುವಂತಹ ಮನೆ. ವೆಸ್ಟ್ ಗೇಟು ನಾರ್ತ್ ಮೇನ್ ಡೋರಲ್ಲಿ ನೀವು ಹೇಗೆ ಪ್ಲ್ಯಾನ್ ಮಾಡಿದ್ರೂ ಮನೆಗಳು ತುಂಬ ಚೆನ್ನಾಗಿ ಬರುತ್ತವೆ. ಈಗ ನಾನು ನಿಮಗೆ ಬೆಡ್ರೂಮ್ಗಿರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. 3 ಅಡಿ ವೈಡ್ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಟಫ್ ಅಂಡ್ ಗ್ಲಾಸು ಮತ್ತು ಹ್ಯಾಂಡ್ ಗ್ರಾಬರ್ ನಿಮಗೆ ಟೀ ಕುಡ್ಡಲ್ಲಿ ಮಾಡಿ ಕೊಟ್ಟಿರುವಂಥದ್ದು. ಇದು ನಮಗೆ ಫ್ಯಾನ್ಸಿ ಲುಕ್ಕಲ್ಲಿ ಬರುತ್ತೆ. ಬಂದಿರೋರಿಗೆ ಒಂದು ಲುಕ್ ಏನಿದೆಯಲ್ಲ, ಎನ್ಹ್ಯಾನ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಿದ್ದೀರಾ ವಿತೌಟ್ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಈಗ ಗೆಳೆಯರೆ, ನಾನು ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಆ್ಯಸ್ ಇಟ್ ಈಸ್ ನಮಗೆ ಜಸ್ಟ್ ಸ್ಟಡಿ ಕ್ಯಾಬಿನೆಟ್ಗಳು ಕೊಟ್ಟಿರ್ತಾರೆ. ಇಲ್ಲಿ ಏನು ವಿಶೇಷತೆ ಅಂದರೆ, ಸ್ಟಡಿ ಕ್ಯಾಬಿನೆಟ್ ಕೊಟ್ಟು ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲ್ಯಾಂಡಿಂಗ್ ಕೊಟ್ಟಿದ್ದಾರೆ. ಮತ್ತು ಸ್ಕೈಲೈಟು ಇಲ್ಲಿಗೆ ಕೊಟ್ಟಿರುವಂಥದ್ದು. ಮೇಲಿಂದ ಕೆಳಗಡೆ ಈ ಫ್ಲೋರ್ನ ಸ್ಕೈಲೈಟು ಕವರ್ ಮಾಡುತ್ತೆ. ಲುಕ್ ನೋಡಿ ಹೇಗಿದೆ ಅಂತ. ಇದು ನನಗೆ ಸ್ಪೆಷಲಿ ಇಷ್ಟ ಆಯಿತು ವರ್ಕ್ ಇವ್ರದ್ದು. ಮೇಲಿಂದ ಕೆಳಗಡೆ ಈ ಥರ ಇದೆ. ಗೆಳೆಯರೆ, ಇಲ್ಲಿ 2 ಬೆಡ್ರೂಮ್ಗಳು ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮು ಮತ್ತು ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ. ನಾನು ನಿಮಗೆ ಫಸ್ಟು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತೀನಿ. ಫ್ಲೋರಿಂಗ್ ಎಲ್ಲ ಕಡೆ ಸೇಮ್ ಗ್ರಾನೈಟು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಅಲ್ಲಿ ಒಂದು ಕುಷನ್ ಪೆಂಡಿಂಗ್ ಇದೆ. ಚಾರ್ಕೋಲ್ ಶೀಟ್ ವಾಲ್ ಕ್ಲ್ಯಾಂಡಿಂಗ್ ಸಿಗ್ತಾಯಿದೆ ನಿಮಗಲ್ಲಿ. ವೆಂಟಿಲೇಷನ್ ಮಾತ್ರ ಹೆವಿಯಾಗಿ ಬರ್ತಾಯಿದೆ. ಸುತ್ತ ರೌಂಡಾಗಿ ಯು ಶೇಪಲ್ಲಿ ನಿಮಗೆ ವೆಂಟಿಲೇಷನ್ಗೆ ಬಿಟ್ಟಿರುವಂತಹ ವಿಂಡೋ ಸೂಪರಾಗಿದೆ. ಇಂಟೀರಿಯರ್ ವಿತ್ POPಯಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಸಿಂಪಲ್ ಲಾಜಿಕ್ ಲೈಟ್ಗಳು ಮತ್ತು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ನ ಕೊಟ್ಟಿರುವಂಥದ್ದು. 3 ಡೋರ್ ವಾರ್ಡ್ರೋಬರ್ಗಳು ಸಿಗುತ್ತೆ.
ಅದ್ರ ಒಳಗಡೆ ನಿಮಗೆ ಸ್ಟ್ರಿಪ್ ಲೈಟಿಂಗ್ ಸಿಗುತ್ತೆ. ಇವೆಲ್ಲ ಲೈಟ್ ಕ್ಲೋಸ್ ಮಾಡ್ಕೊಂಡ್ರೂ ಒಳಗಡೆ ಸ್ಟ್ರಿಪ್ ಲೈಟ್ಗಳಿದೆ. ಆರಾಮಾಗಿ ಬಟ್ಟೆಗಳು ತೊಗೋಬೋದು. ಹ್ಯಾಂಡ್ಲೆಸ್ ಓವರ್ ಹೆಡ್ ವಾರ್ಡ್ರೋಬ್ಗಳು ಸಿಗುತ್ತೆ ನಿಮಗೆ. ಇಂಟೀರಿಯರ್ ಚೂಸಿಂಗು ಸಿಂಪಲಾಗಿ ಚೆನ್ನಾಗಿ ಬಂದಿದೆ. ಮೊಬೈಲ್ ಹೋಲ್ಡರ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ನೋಟಿಸ್ ಮಾಡಿಕೊಟ್ಟಿರುವಂಥದ್ದು. ಮತ್ತು ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ ಮತ್ತು ಬಾಲ್ಕನಿ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಲಕ್ಷಣ. ನಾನು ನಿಮ್ಗೆ ಈಗ ಬಾತ್ರೂಮ್ನ ತೋರಿಸ್ತಾ ಇದ್ದೀನಿ. ನೋಡಿ, 2x4 ಬೆಡ್ರೂಮ್ ಟೈಲ್ಸು ಟಾಪ್ ಟು ಬಾಟಮ್ ಕೊಟ್ಟಿರುವಂಥದ್ದು. ಮತ್ತು ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 1x1 ಆ್ಯಂಟಿಸೀಡ್ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಶವರ್ ಪಾಯಿಂಟ್ ಎಲ್ಲ ಮಾಡಿಕೊಟ್ಟಿರುವಂಥದ್ದು. ವೆಂಟಿಲೇಷನ್ಗೆ ಇಲ್ಲೇ ಇದೆ, ಬಾಲ್ಕನಿಯಲ್ಲಿ ಹೋಗುತ್ತೆ. ಬಾಲ್ಕನಿ ಕೂಡ ಇದೆ, ತೋರಿಸ್ಕೊಡ್ತೀನಿ. ನೋಡಿ ಗೆಳೆಯರೆ, ಇದು ಬಾಲ್ಕನಿ ಆಗಿರುತ್ತೆ. ನಿಮಗೆ ಒಂದು ಚೇರ್ ಹಾಕ್ಕೊಂಡು ಹೊರಗಡೆ ಕೂತ್ಕೋಬೋದು. ಡಿಸೈನ್ ವರ್ಕ್ ಮಾಡಿದ್ದಾರೆ. ಫುಲ್ ಡೆವಲಪ್ ಆಗಿರುವಂತಹ ಏರಿಯಾ. ಆಂಜನಪುರ 10th ಬ್ಲಾಕು, ದಯಾನಂದ ಸಾಗರ್ ಸ್ಕೂಲ್ ಪಕ್ಕದಲ್ಲೇ ಇರುವಂಥದ್ದು ಇದು. ನೈಸ್ ವರ್ಕ್. ಈಗ ಎರಡನೆಯ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಗೆಳೆಯರೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇರುತ್ತೆ ಅದರಲ್ಲಿ ಎಲ್ಲಾದರೂ. ಓಕೆ, ಈಗ ನಾನು ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ಇದು ಮಾಸ್ಟರ್ ಬೆಡ್ರೂಮು, ಈ ಕಡೆ ಚಿಲ್ಡ್ರನ್ ಬೆಡ್ರೂಮು. ಚಿಲ್ಡ್ರನ್ ಬೆಡ್ರೂಮಲ್ಲೂ ಅಷ್ಟೇ ಸ್ಪೇಷಿಯಸ್ ಜಾಗ ಇದೆ. ವೆಂಟಿಲೇಷನ್ಗೆ 2 ವಿಂಡೋಗಳು ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ನ ಮಾಡಿ ಸ್ಟ್ರಿಪ್ ಲೈಟ್ ಹಾಕಿ ಕೊಟ್ಟಿದ್ದಾರೆ. ಬೆಳಕು ನೋಡಿ ಹೀಗೆ ಬರುತ್ತೆ. ಬಾತ್ರೂಮ್ ಮಾತ್ರ ಚಿಲ್ಡ್ರನ್ ಬೆಡ್ರೂಮ್ ಇದು ತುಂಬ ವಿಶಾಲವಾಗಿದೆ, ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ. ಫಸ್ಟ್ ಇಂಟೀರಿಯರ್ ವರ್ಕ್ ತೋರಿಸ್ಬಿಡ್ತೀನಿ. ನೋಡಿ, ನಿಮಗೆ ಗ್ರೇ ಆ್ಯಂಡ್ ವೈಟು ಕಾಂಬಿನೇಷನಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಇನ್ಬಿಲ್ಟ್ ಲೈಟಿಂಗ್ಸ್ ಇರುತ್ತೆ. ಆ ಡೋರ್ ಹಿಂದ್ಗಡೆ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಇದೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿದೆ. ಡ್ರೆಸ್ಸಿಂಗ್ ಕ್ಯಾಬಿನೆಟು ವಿತ್ತು ಪ್ರೊಫೈಲ್ ಲೈಟ್ ಎಲ್ಲ ಸಿಗುತ್ತೆ, ಸಕ್ಕತ್ತಾಗಿದೆ. ಇಲ್ಲಿ ಕಾಸ್ಮೆಟಿಕ್ ಎಲ್ಲ ಇಟ್ಕೋಬೋದು. ಕೆಳಗಡೆ ಡ್ರಾಯರ್ ಎಲ್ಲ ಇದ್ದಾವೆ. ಗೆಳೆಯರೆ, ಈ ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮು ಹೇಳಲೇಬೇಕು, ಸ್ಪೇಷಿಯಸ್ ಚೆನ್ನಾಗಿದೆ. ನೋಡಿ, ಟಾಪ್ ಟು ಬಾಟಮ್ ಐಟರ್ಫೆಟ್ ಟೈಲ್ಸ್ ಗ್ರೇ ಕಲರಲ್ಲಿ ಕೊಟ್ಟಿರುವಂಥದ್ದು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಇವ್ರದ್ದು ಸೆಲೆಕ್ಷನ್ ಏನಿದೆಯಲ್ಲ ನಿಜವಾಗ್ಲೂ ಸಿಂಪಲಾಗಿ ಚೆನ್ನಾಗಿದೆ. ದೊಡ್ಡ ಬಾತ್ರೂಮು. ಸರಿ, ಹಾಗಾದರೆ ಸೆಕೆಂಡ್ ಫ್ಲೋರಲ್ಲಿ ಆಲ್ಮೋಸ್ಟು 2 ರೂಮು ಕವರ್ ಮಾಡಿದ್ದೀನಿ. ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಈಗ 3rd ಫ್ಲೋರಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೇಮ್ ನಮಗೆ 3 ಅಡಿ ವೈಟ್ ಸ್ಟೇರ್ಕೇಸ್ ಸಿಗುತ್ತೆ. ಹ್ಯಾಂಡ್ ಗ್ರಾಬರ್ ಟೀ ಕೊಟ್ಟಿದ್ದು ಟಫನ್ ಗ್ಲಾಸು ವಿತ್ ಅಟ್ಯಾಚ್ ಆಗಿದೆ. ನೋಡಿ, ಸ್ಕೈ ಲೈಟು ಹೇಗೆ ಬರುತ್ತೆ. ಮನೆ ಒಳಗಡೆ ಬಿಸಿಲೇ ಬರ್ತಾ ಇದೆ, ಇನ್ನೂ ಸೂರ್ಯ ನೆತ್ತಿಗೆ ಬಂದಿಲ್ಲ. ಅಂದರೆ ಆವಾಗ ಇನ್ನೂ ಬಂದರೆ ಫುಲ್ಲು ಒಳಗಡೆ ಡೆಪ್ತಾಗಿ ಬರುತ್ತೆ. ಇಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಸಿಗುತ್ತೆ, ಪರ್ಗೋಲಾಸ್ ಸಿಗುತ್ತೆ. ಮೇಲಿಂದ ಕೆಳಗಡೆ ನ್ಯಾಚುರಲ್ ಲೈಟ್ ಸಕ್ಕತ್ತಾಗಿದೆ. ಇದು ಇಷ್ಟು ಓಪನ್ ಬಿಟ್ಟರೆ ಮನೆಗೆ ಬೆಳಕು ತುಂಬ ಚೆನ್ನಾಗಿ ಒಳಗಡೆ ಬರುತ್ತೆ. ಗೆಳೆಯರೆ, ಇದು 3ನೇ ಬೆಡ್ರೂಮು. ಇದಕ್ಕೆ ನಾನು ಗೆಸ್ಟ್ ಬೆಡ್ರೂಮ್ ಅಂತ ಕರಿತೀನಿ, ಯಾಕಂದರೆ ಮೇಲ್ಗಡೆ ಇರುತ್ತೆ. ಹಾಗಾಗಿ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿತ್ ಲಿಫ್ಟಿಂಗ್ ಇರುತ್ತೆ, ಅಂದರೆ ಸ್ಟೋರೇಜ್ ಇರುತ್ತೆ. ಕೆಳಗಡೆ ವೆಂಟಿಲೇಷನ್ಗೆ 2 ವಿಂಡೋ. ನೋಡಿ, ಕೆಳಗಡೆ ಏನಿದೆಯೋ ಅದೇ ಸೇಮ್ ಮೆಜರ್ಮೆಂಟು, ಏನು ಚೇಂಜಸ್ ಇಲ್ಲ. ಅದೇ ಮೆಜರ್ಮೆಂಟಲ್ಲಿ ಈ ಥರ ಒಂದು ಕಾಟ್ ಹಾಕ್ಕೋಬೋದು. ಒಂದು ಐಡಿಯಾ ಬರುತ್ತೆ ನಿಮಗೆ. ಬೇರೆ ಏನು ಚೇಂಜಸ್ ಇರಲ್ಲ. ಅದೇ ಬಾತ್ರೂಮು ಮತ್ತು ಈ ಕಡೆ ಅದೇ ವಾರ್ಡ್ರೋಬ್ಗಳು ಮತ್ತು ಆ ಡೋರ್ ಹಿಂದ್ಗಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಒಂದು ಕಾಟ್ ಹಾಕ್ಕೊಂಡ್ರೆ ಏನಪ್ಪ ಚಿಕ್ಕದಾಗುತ್ತಾ ಹೀಗೆ ಅಂದ್ಕೋಬೇಡಿ. ಲೈಟಿಂಗ್ ಎಲ್ಲ ಇದೆ, ನಾನು ಆಫ್ ಮಾಡಿದ್ದೀನಿ. ಓಕೆ, ಈಗ ಬಂತು ನೋಡಿ ಲೈಟು. ಗುಡ್ ವರ್ಕ್, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಪ್ಲಾನಿಂಗಲ್ಲಿ ಕಟ್ಟಿರುವಂತಹ ಮನೆ ಇದ್ದಾಗಿರುತ್ತೆ ಗೆಳೆಯರೆ. ಫಾಲ್ ಸೀಲಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲೂ ಕೂಡ ಸಿಂಪಲ್ಲಾಗಿ ಮಾಡಿಕೊಟ್ಟಿರುವಂಥದ್ದು. ಜಾತ್ರೆ ಅಂತೂ ಇಲ್ಲ, ಸಕ್ಕತ್ತಾಗಿದೆ ಮನೆ.
ಇದು ಗೆಸ್ಟ್ ಬೆಡ್ರೂಮ್ನ ಬಾತ್ರೂಮ್ ಆ್ಯಸ್ ಇಟ್ ಈಸ್ ಕೆಳಗಡೆ ಏನು ನೋಡಿದಿರಲ್ಲ ಅದೇ ಥರ ದೊಡ್ಡದಾಗಿ ಬರುತ್ತೆ. ಟಾಪ್ ಟು ಬಾಟಮ್ ಮ್ಯಾಟ್ ಫಿನಿಶ್ ವೆಟರ್ ಟೈಲ್ಸು. ನೀವು ಗ್ರೇ ಕಲರಲ್ಲಿ ಏನೇ ಕೊಟ್ಟರು ಚಂದವಾಗಿ ಕಾಣಿಸುತ್ತೆ, ಓವರ್ ಕಾಣಿಸೋದಿಲ್ಲ. ಇದು ಒಂದು ಥರ್ಡ್ ಬೆಡ್ರೂಮ್ನ ಲಕ್ಷಣ. ಈಗ ಪರ್ಗೋಲ ಇದೆ, ಅದು ಕೂಡ ನಾನು ನಿಮಗೆ ಕವರ್ ಮಾಡಿ ತೋರಿಸ್ಕೊಟ್ಬಿಡ್ತೀನಿ. ವಿಡಿಯೋ ಕೊನೆ ಹಂತದಲ್ಲಿ ಬಂದಿದ್ದೀವಿ ಆ್ಯಕ್ಚುಲಿ. ನೋಡಿ, ಇಲ್ಲಿ ಪರ್ಗೋಲ ಹಾಕಿದ್ದೀವಿ. ಇದು ಫ್ಲವರ್ ಡಿಸೈನಲ್ಲಿರುವಂತಹ ಮೋಲ್ಡ್ಗಳು. ಅದ್ರ ಮೇಲ್ಗಡೆ ಮತ್ತೆ ನಮಗೆ ಟಫನ್ ಗ್ಲಾಸ್ ಹಾಕಿರ್ತಾರೆ, ಹಾಗಾಗಿ ಲೀಕೇಜ್ ಪ್ರಾಬ್ಲಮ್ ಏನೂ ಇರೋದಿಲ್ಲ. ಇಲ್ಲಿ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಈ ಏರಿಯಾದಲ್ಲಿ. ಹಾಗೆ ನೀವು ನೇಚರ್ ಲವರ್ಗಳಾಗಿದ್ದರೆ ಇಲ್ಲಿ ಫ್ಲವರ್ ಪಾಟ್ಗಳೆಲ್ಲ ಈಸಿಯಾಗಿ ಅಲೈನ್ಮೆಂಟ್ ಮಾಡ್ಕೋಬೋದು, ಅಥವಾ ಮಣ್ಣೆಲ್ಲ ಹಾಕಿ ಕೊಟ್ಟಿದ್ದಾರೆ, ಗಿಡಗಳು ಆರಾಮಾಗಿ ಹಾಕೋಬೋದು. ಈ ಮನೆಗೆ ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ, ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಪೆಂಡಿಂಗ್ ಇದ್ದಾವೆ. ಕೊಡುವಂಥ ಕ್ಷಣದಲ್ಲಿ ನಿಮಗೆ ಫೈನಲೈಸ್ ಕ್ಲಿಯರಾಗಿ ಫಿನಿಷ್ ಮಾಡಿ ಕೊಡ್ತಾರೆ. ಇಲ್ಲಿ ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ, ಔಟ್ಲೆಟ್ ಇದೆ. ಅಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಡುವಂಥ ಸ್ಥಳ ಇದ್ದಾಗಿರುತ್ತೆ. ಓಕೆ, ನಾನು ನಿಮಗೆ ಈಗ ಮನೆ ಮೇಲ್ಗಡೆ ಅಂದರೆ ಕೊನೆ ಭಾಗದಲ್ಲಿ ಕರ್ಕೊಂಡೋಗಿ ಯಾವ್ದು ಏನೇನು ಹತ್ತಿರ ಇದೆ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರಿ. ನಾನು ಪ್ರೈಸ್ ಕೂಡ ಮೇಲ್ಗಡೆ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ, ಆರಾಮಾಗಿ ಬರ್ಬೋದು. MS ರೇಲಿಂಗ್ಸ್ ಕೊಟ್ಟಿದ್ದಾರೆ, ಅಂದರೆ ಲ್ಯಾಡರು ಈಸಿಯಾಗಿ ಬರ್ಬೋದು. ಗೆಳೆಯರೆ, ಸ್ಟಡಿ ಕ್ಯಾಬಿನೆಟ್ವರೆಗೂ ನಮಗೆ ಸ್ಕೈಲೈಟ್ ಕೊಟ್ಟಿರೋಂಥದ್ದು. ಇದು ಸಖತ್ತಾಗಿ ಬೆಳಕು ಬರುತ್ತೆ, ಒಳ್ಳೆ ಪ್ಲ್ಯಾನಿಂಗು. ನಿಮಗೆ 1000 ಲೀಟರ್ ಇರುವಂತಹ ಸಿಂಟೆಕ್ಸ್ನ ಇಲ್ಲಿ ಇಟ್ಟಿದ್ದಾರೆ. ಆ ಬ್ಲೂ ಶೆಡ್ ಕಾಣಿಸ್ತಾ ಇರೋದು BMTC ಬಸ್ ಡಿಪೋ ಮತ್ತು 80 ಫೀಟ್ ರೋಡ್ ಅದರ ಆಪೋಸಿಟ್ ಬರುತ್ತೆ. ನಿಮಗೆ ದಯಾನಂದ ಸಾಗರ್ ಸ್ಕೂಲು ತೋರಿಸ್ತೀನಿ ನೋಡಿ. ಆಂಜನಪುರ 10 ಬ್ಲಾಕು ದಯಾನಂದ ಸಾಗರ್ ಸ್ಕೂಲ್ ಇದು. ಈ ಸ್ಕೂಲ್ ಹತ್ರ ನೀವು ಬಂದುಬಿಟ್ರೆ ಮನೆ ಸಿಕ್ಕ ಹಾಗೆ ಅರ್ಥ. ಈ ಮನೆ ಬಗ್ಗೆ ಇಷ್ಟು ಡೀಟೇಲ್ಸು. ಕೊನೆಯದಾಗಿ 4 ಮಾತುಗಳು ಮತ್ತೆ ಈ ಮನೆ ಬಗ್ಗೆ. ಆಂಜನಪುರ 10 ಬ್ಲಾಕು, ಲ್ಯಾಂಡ್ ಮಾರ್ಕು ದಯಾನಂದ ಸಾಗರ್ ಸ್ಕೂಲು ಅಥವಾ ಬಸ್ ಡಿಪೋ, 80 ಫೀಟ್ ರೋಡು, 20/30 BDA, ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು. ಪ್ರೈಸ್ ಆಸ್ಕಿಂಗ್ ಪ್ರೈಸ್ 1 CR 70 ಲ್ಯಾಕ್ಸು, 1,70,00,000 ನೆಗೋಷಿಯಬಲ್ ಇದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ, ಯಾರು ಮನೆ ತೊಗೊತೀನಿ ಅಂತಾರೆ ಅವ್ರಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.